ನಾಯಿಗೆ ಒಕ್ಕತ್ತನ್ಲಿ ಬಿಚ್ಚಾಡ್ಸಿ ಮಗನ ಮೈಯಾಗ. ಹಾಳಾಗ್ಬಿಟ್ರು ನೋಡ್ರಿ. ಒಬ್ಬೊಬ್ಬರು ಮಕ ನೋಡ್ರಿ ಹೆಂಗಾಗ್ಯವ. ಲೇ ಮಸ್ತರ, ನಿನಗರ ಬುದ್ಧಿಲ್ಲ ನಿನ್ನ ನಾಪ್ನ ಅವ್ರು ಕೂಡಿಸ್ಕೊಂಡು ಕುಡಿಯಾಕತ್ತಿಲ್ಲ. ಹಾಂ, ತುಡಿಮಿಲ್ಲ ದುಕ್ಕು ಬಡಿಯೋದು ಗೊತ್ತಿಲ್ಲ ಅವಕ್ಕೆ. ಖಾಲಿ ಕುಂತರ ಕುಡಿಯೋದು ಕಲಿಸಿದ್ರೆ ಇನ್ನೇನು ಮಾಡ್ತಾರೆ ಅವ್ರು? ದುಡಿತಾರ ಅವ್ರೆ. ಇದನ್ನ ಮಾಡ್ಕೊಂತ ಹೋಗ್ತಾರ. ನಿನ್ನ ಶಾಣೆ ಮಾಡಿದ್ದೆ ಬಿಡ ನಾನು. ನೀನು ದೊಡ್ಡ ಹುಚ್ಚ. ನಿನ್ನ ಬಾ ಬಾಪ, ನೀವೊಬ್ಬನ ಕಮ್ಮಿ ಆಗಿದ್ದಿ ಹೆಟ್ಟಾಕ. ಇವ್ರಿಗೆ ನಾ ಬುದ್ಧಿ ಹೇಳಿ. ಇವರ ಬೆಳಗ್ಗೆ ಅದ್ರ 100 ಮಂದಿಗೆ ಬುದ್ಧಿ ಹೇಳ್ತಾರಂತ. ಅದ್ರಾಗ 3 ಮಂದಿಗೆ ನೋಡಲಿಲ್ಲ ನಾನು. ಲೇ ಮಾಸ್ತರ, ನೀನು ನಂಬಿಸಿ ನಾವು ಎಲ್ಲಿ ಹೋಗ್ಬೇಕಾಗಿಲ್ಲ. ನಮ್ಮ ನಂಬರ್ ಬಿಟ್ರೆ ಬಿಡ ಆಗ ಹುಚ್ಚಾಡ್ಸಿ ಮಗನ. ಆಯ್ತು ತಗೋರ್ಲಿ, ಆಯ್ತು ತಗೋಲಿ. ಎಷ್ಟು ದಿನ ಹೇಳಿದ ಬುದ್ಧಿ ಕೇಳಲಿಲ್ಲ ನೀವು. ಹೇಳಪ್ಪ ವಿನಾಯಕ, ಕೆಳಗೆ ಬರೋದು ಬಾಯಾಗ ಬಂದಿದ್ದಿತ್ತು. ಅಂತೂ ಇಂತೂ ಸಿದಾ ಅದ ಹುಡುಗ. ಹೇಳ್ರಿ, ಏನು ದರಿದ್ರ ಆಗ್ಬಿಟ್ರಲ್ಲಿ ಮಾಸ್ತರ್ ಕೂಟ ಕೂಡಿ. ನಿಮ್ಮ ಹುಮ್ಮಸ್ಸು ಇಲ್ಲ ಒಬ್ರಿಗೂ. 7 ದರಿದ್ರುಗಳು. ಮತ್ತೇನಪ್ಪ ಸಮಾಚಾರ? ಇಷ್ಟು ದಿನ ಎಲ್ಲಿಗಿದ್ದಿ? ಕಂಡಿದ್ದೆ ಅಲ್ಲ. ಬೆಂಗಳೂರಾಗಿದ್ನಲ್ಲ, MNC ಕಂಪ್ನಿ ಒಳಗೆ. ಏನೋ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಲೇ ಮಾರಾಯ ಜೀವನ. ತಲೆ ಕೆಟ್ಟು ಹೊತ್ತಪ್ಪ ಮಾರಾಯ. ಇಲ್ಲೇ ಏನಾರು ಮಾಡ್ಬೇಕಂತ ವಿಚಾರ ಮಾಡ್ಕೊಂಡು ಬಂದೇನಿ. ನೋಡ್ಬೇಕು, ಏನಾರು ಮಾಡ್ಬೇಕು. ಹೌದಾ? ಮತ್ತೇನು ಮಾಡ್ಬೇಕಂತ ಅನ್ಕಂಡು? ಆನಂದ್ ತಾಲಿಪಟ್ಟು ಸೆಂಟರ್ ಅಂತ ಒಂದು ಫುಡ್ ಬ್ರ್ಯಾಂಡ್ ಮಾಡ್ಬೇಕಂತ ಮಾಡೀನಿ. ಹೆಂಗೈತೆ ಐಡಿಯಾ? ಅಲ್ಲಿ ಹೆಸರು ಏನೋ ಹಳೇದ, ಆದರೂ ಈಗೇನ ಹೊಸ್ದಾಗಿ ಕೇಳ್ದಂಗೆ ಆಗತೈತಪ್ಪ. ವರ್ಕೌಟ್ ಆಕತ್ತಂತೆ ಅದನ್ನು. ಲೇ ಹುಚ್ಚ, ಉಪ್ಪು ಹುಳಿ ಖಾರ ಇಲ್ಲದ ಪಿಜ್ಜಾನ ವಿಶ್ವ ಪರ್ಯಟನೆ ಮಾಡೋ ಮುಂದೆ ನಮ್ಮ ದೇಶಿ ಫುಡ್ ತಾಲಿಪಟ್ಟು ಪಿಜ್ಜಾಕ್ಕಿಂತ ಕೀಳನ ಎಲ್ಲಿದ್ದಿಲಿ? ಅಲ್ಲಿ ಅದ್ರಾಗ ಸುಖ ಎಲ್ಲಿ ಸಿಗಲ್ಲ. ರಾತ್ರಿ ಉದುರ್ತಕ್ಕಲ್ಲ ಅನ್ನ, ಅದನ್ನ ಬೆಳಿಗ್ಗೆ ಎದ್ದು ಅದಕ್ಕೆ ಅರಸಿನ ಪುಡಿ, ಒಳ್ಳೆ ಎಣ್ಣೆ, ಎಲ್ಲ ಥರ ನಾನಾ ಥರ ವಿಧಗಳನ್ನ ಹಾಕಿ ಮಸ್ತ್ ಮಾಡ್ತಾರೆ. ಅದ್ರ ತಿಂದ್ರೆ ಅದ್ರ ಸುಖನ ಬೇರೆ. ಪಿಜ್ಜಾ ಬರ್ಗರ್ ಇರ್ತಲ್ಲ ಅದ್ರ ಮುಂದೆ ಅಂತ ಟೇಸ್ಟ್ ಕೊಡ್ತೈತೆ ಅದು. ಹಂಗಂತ ಇವದೊಪ್ಪು ಏನು ಮಾಡೋದಲ್ಲಿ? ಮತ್ತೊಬ್ಬರ ಕೈ ಕೆಳಗೆ ದುಡಿಯಾಕೆ ಮನಸ್ಸಿಲ್ಲ. ಸ್ವಂತ ಏನಾರು ಮಾಡ್ಬೇಕಂದ್ರೆ ಸಪೋರ್ಟ್ ಯಾರಿಲ್ಲ. ಜೀವನದಾಗ ಏನಾರ ಕಿತ್ತು ಗುಡ್ಡಿ ಹಾಕ್ಬೇಕಂತ ಮಾಡ್ಕೊಂಡೇವಿ. ಅದಕ್ಕೆ ಎಲ್ಲರೂ ಸಪೋರ್ಟ್ ಬೇಕು. ನೀವು ಮಾಡಿರಿಪ್ಪ, ನಿಮ್ಮನ್ನ ಹೆಚ್ಚಿಗೆ ಬಂದನಲ್ಲ ಕೆಲಸ ಬಿಟ್ಟು. ಖಾಲಿ ಇದ್ರಿ ಪಾಲ್ತುಗೆ ಹಂಗೆ ಎಲ್ಲರೂ ಸೇರ್ಕೊಂಡು ಏನಾರು ಮಾಡೋಣ. ತಾಲಿಪಟ್ಟು ಸೆಂಟ್ರ ಹೆಂಗೈತಿ? ಮಾಡಪ್ಪ, ಏನು ಮಾಡ, ನಾವೆಲ್ಲ ಸಪೋರ್ಟ್ ಮಾಡ್ತೇವೆ. ಮಸ್ತರ್ ಅದನ್ನ ಎಲ್ಲರೂ ಅದೇನು, ನೀ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ. ತಾಲಿಪಟ್ರ ಹಾಕು, ಪಿಜ್ಜಾರ ಹಾಕು. ಅವನ ಮಸ್ತರ್ ಅದಂತ, ನೀ ಯಾಕೆ ತಲೆ ಕೆಡ್ಸಂತಿ? ನಮ್ಮ ಮಸ್ತರ್ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಅದಾನ ಮಾಸ್ತರ್ ಅದಾನ. ನನ್ನ ಏನ ಹೊರಾಕ ಕುಂತಿರ್ತವ್ರಿ ನೀವೆಲ್ಲ. ಮಾಸ್ತರ್ನಿಂದ ಹೆಸರು ಹೇಳಿ. ಸರಿ ತೋಲೆ ಮಾಡೋಣ. ಅದೇನೈತೆ ನೋಡು, ಒಮ್ಮೆ ರೆಡಿ ಮಾಡ್ಕ. ಅದು ತಾಳಿಪಟ್ಟ ಏನು ಮಾಡ್ತೇವೆ ನೋಡು. ನಾವು ಮತ್ತು ಹಿಂಗೆ ಕುಡಿದು ಬಿಡಾಕತ್ತೀವಿ. ಮಾಸ್ತರ್ ತಂದು ಹಾಕೋದಕ್ಕೂ ನಾವು ಬಿಡೋದಕ್ಕೂ ಕರೆಕ್ಟ್ ಆಗೈತೆ. ಏನೋ ಒಂದು ಸ್ವಲ್ಪ ಒಂದೇನೋ ವಿಚಾರ, ಆನಂದ ತಾಳಿಪಟ್ಟು ಅನ್ನೋದೊಂದು ತೊಗೊಬಂದು ಮಾಡ. ನಾವಿದ್ದೀವಿ, ಸಪೋರ್ಟ್ ಮಾಡ್ತೀವಿ. ಮಾಡಿ ಆದ್ರೆ ಒಂದು ಕಂಡೀಷನ್ಪ್ಪ, ನಾ ಹೇಳಿದ್ದ ಹೆಸರು ಇಡ್ಬೇಕು. ಯಾವ ಹೆಸರಪ್ಪ? ಬೆಂಕಿ ಬಾಯ್ಸ್ ತಾಲಿಪಟ್ಟು ಸೆಂಟರ್. ಹೆಂಗೈತೆ? ಬೆಂಕಿ ಬಾಯ್ಸ್. ನಾವು ಹೈಸ್ಕೂಲ್ನಾಗಿದ್ದಾಗ ನಮ್ಮ ಗ್ಯಾಂಗಿಗೆ ಇಟ್ಟಿದ್ದ ಹೆಸರಲ್ಲ ಬೆಂಕಿ ಬಾಯ್ಸ್. ಹೆಸರು ಮಸ್ತ್ ಐತಿಲಿ. ಉಳ್ಸನ್, ಈ ಹೆಸರು ಉಳ್ಸನಂತ. ಒಂದೊಂದು ಫೋಕಸ್ ಮಾಡೋಣ ಲೈಫ್ನಾಗ. ಉಳ್ಸನ್ ಅಣ್ಣಪ್ಪ, ಅವ್ರ ಬೆಂಕಿ ಬಾಯ್ಸ್ ಚಲೋ ಐತೆ ನೋಡಲಿ ಹೆಸರು. ಏನೋ ಒಂದು ಮಾಡೋಣ, ಇನ್ನೆರಡು ಹೆಸರು ಫೈನಲ್ ಮಾಡೋಣ. ಸ್ವಲ್ಪ ಹೋಗ್ಬೇಕು. ಚಲೋ ಆತು ನೋಡಪ್ಪ ಇವಂದ.
ನಾನೆಲ್ಲ ಮರ್ತ ಬಿಟ್ಟ ಅನ್ಕೊಂಡಿದ್ದೆ, ಮತ್ತೆ ಶುರು ಮಾಡ್ಕೊಂಡಿವ. ಯಾಕಪ್ಪ ಹನುಮಂತ, ವಿನಾಯಕ್ ಏನ್ರ ಇತ್ತೀಚೆಗೆ ಹೊಸ ಹವ್ಯಾಸ ಬೆಳೆಸ್ಕೊಂಡಾನ ಏನು? ವಿನಾಯಕಂದ ಅದ್ರ ಬಗ್ಗೆ ನಮ್ಮ ಅಣ್ಣ ಪಣ್ಣನ ಚಂದ ಹೇಳ್ತಾನೆ, ಹೇಳೋಣ ಒಂಚೂರು. ಅದೊಂದು ವಿಚಿತ್ರ ಬಾಡಿಪ ಅದ. ಉಂಡ ತಕ್ಷಣ ಪೈಖಾನಿಗೆ ಹೋಗತಿ, ತೆರಪಿಲ್ದಂಗೆ ತಿಂತೈತಿ, ತೆರಪಿಲ್ದಂಗೆ ಹೇಳ್ತೈತಿ. ಉಂಡದ್ದು ಕಳ್ಳಿಗೆ ಹೋಗತ್ತಿಲ್ಲ ಗೊತ್ತಿಲ್ಲ, ಪೈಖಾನಿಗೆ ಮಾತ್ರ ಹೋಗತಿ. ಪರಿಸ್ಥಿತಿ ಭಾಳ ಚಿಂತಾಜನಕ ಆಗೈತೆ ಬಿಡಪ್ಪ ಹಂಗಾರ. ಅಲ್ಲೇ ರಘು, ಯಾವ್ದಾರ ಚಲೋ ಡಾಕ್ಟರ್ಗೆ ತೋರಿಸ್ಬೇಕಿಲ್ಲ ಅವನ್ನ? ಹಾಂ ಹ್ಞೂನ್ಲಿಪ್ಪ, ಅದೊಂದು ಮಾಡ್ಬೇಕು. ಇವು ದವಾಖಾನಿಗೆ ತೋರಿಸ್ಬೇಕಂತ ಇದ್ದೀವಿ, ಏನು ಮಾಡೋದು. ಆದರೂ ತಿಂದು ಕೂಡಲೇ ಕೂಳು ಹೊಟ್ಟೆಗೆ ಹೋದ ಮುಂಚೆ ಪೈಖಾನೆಗೆ ಹೋಗ್ಬಿಡ್ತೈತಿ. ತೋರಿಸ್ಬೇಕೀಗ ಅವನಿಗೂ. ಪಾಪ ಬಡ ಹೊಂಟೂಟಿಗೆ ತೋರಿಸ್ರಪ್ಪ, ಏನಾರ ಅನಾಹುತ ಆಗಿಂತ ಮುಂಚೆ ತೋರಿಸಿ ಪುಣ್ಯ ಕಟ್ಟಿಗೆ. ಮತ್ತೇನಪ್ಪ ಮಾಸ್ತರ, ಆರಾಮದಿ ಬಿಡು ಮರ ನೀನು. ಯಾವರ ಕನ್ನೆಗಿನೇ ನೋಡಾಕತ್ತಿ ಹೆಂಗೆ? ನೀ ಕನ್ಯೆ ಅಂದಮೇಲೆ ನನಗೊಂದು ನೆನಪು ಬಂತು ನೋಡಪ್ಪ. ನಿನ್ನಿಂದ ಒಂದು ಉಪಕಾರ ಆಗ್ಬೇಕು ನನಗೆ. ಉಪಕಾರ ಏನು ಮಾಸ್ತರ್ ಅದು? ನೀನು ಉಪಕಾರ ಮಾಡೋದು ಅಂದ್ರೆ ಶಿರಸ ವಯಸ್ಸು ಪಾಲಿಸ್ತೀನಿ. ಏನು ಹೇಳ? ನಾ ಸಾಲಿಗೆ ಹೋಗೋ ಮುಂದೆ ಒಂದು ಹುಡುಗಿಗೆ ನೋಡೇನಿ, ಭಾಳ ಚಂದ ಅದ. ಅಲ್ಲೇ ನಮ್ಮ ಸಾಲಿ ಪಕ್ಕಕ್ಕೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾಳೆ. ಏನು ಮಾಡೋಣ, ಮನಸ್ದಾಗ ಕುಂತು ಬಿಟ್ಟಾಳ, ಮನಸ್ಸಿಂದ ಹೋಗೋವಲ್ಲಕ್ಕಿ. ನಾನು ಮೊದಲು ತಲೆ ಕೆಡ್ಸ್ಕೊಂಡಿದ್ದಿಲ್ಲ ಆಕೆ ಬಗ್ಗೆ. ಯಾಕೆ ಆಕೆಗೆ ಮರ್ಯಾಕಾಗೋಲ್ತು. ಅಲ್ಲಿ ಮಸ್ತ್ ಕೆರ್ಕಣಕ್ಕ ಪುರ್ಸೊತ್ ಇದ್ದಿದ್ದಿಲ್ಲ, ಇದನ್ನೆಲ್ಲ ಯಾಕೆ ಜ್ಞಾಪನೆ ಮಾಡಿದ್ರಿ? ಅಷ್ಟೆಲ್ಲ ನನಗೆ ಎಲ್ಲಿ ಟೈಮ್ ಇರ್ಬೇಕು. ಆಕೆ ಕಂಪ್ಯೂಟರ್ ಕ್ಲಾಸ್ ನಮ್ಮ ಸಾಲಿ ಬಾಜುನ ಐತಿ, ಅದಕ್ಕೆ ಇಷ್ಟೆಲ್ಲ ಆತದ. ನಾ ಒಂದಂತಕ್ಕೆ ತೀರ್ಮಾನ ಮಾಡಿಬಿಟ್ಟೀನಿ, ಮದುವೆ ಆದ್ರೆ ಆಕೆಗೆ ಆಗದು. ಅದಕ್ಕೆ ನಿಮ್ದು ಒಂದು ಸ್ವಲ್ಪ ಹೆಲ್ಪ್ ಬೇಕು ನನಗೆ. ಅಲ್ಲೇ ಮಂಗ್ಯಾನಕ್ಕೆ ನೀನು ನೋಡಿದ್ರೆ ಮದುವೆ ಆಗ್ಬೇಕಂತಿದ್ದಿ, ಹುಡುಗಿ ನೋಡಿಲ್ಲ, ಹುಡುಗಿ ಕುಲ ಕೋತ್ರ ಏನು ನೋಡಿಲ್ಲ, ಆಕೆ ಚಂದ ಇದ್ದಾಳ ಇಲ್ಲ ಅಂತ ಗೊತ್ತಿಲ್ಲ. ಹಾಂ ಹೆಂಗೆ ಮದುವೆ ಆಗ್ತೀನಂದ್ರೆ ನೀ ನೋಡ್ರೆ ಹಂದಿ ಮರಿ ಇದ್ದಿ. ಆ ಹುಡುಗಿ ಐಶ್ವರ್ಯ ಇದ್ದಂಗಿದ್ರ ಮತ್ತು ನಾವು ಮಾಡ್ಬೇಕು. ಅದು ಯಾಕೆ ಬೇಕು? ಮೊದಲು ಹುಡುಗಿ ನೋಡಿ ನಾವು ಮುಂದೆ ಕೈ ಕೆಲಸ ಆಗ. ಅಲ್ಲ ಹುಡುಗಿ ಚಂದದಳಂತ ಆಗಲೇ ಹೇಳೇನಲ್ಲ. ಹ್ಞೂ ಮರ್ಯ, ನಮಗೂ ಅದಾತೈತಿ. ಇವ ನೋಡ್ರಿ ಹುಡುಗಿ ಚಂದಾಗಿದ್ದಾಳ ಅಂತ ಇವ ಅಂತಂದು ಹೇಳ್ತಾನ. ಇವ ನೋಡ್ರಿ ಕೊಂಡ್ಯಾಗಿನ ಪುರ ಇದ್ದಂಗೆ ಅದಾನ. ಮಾಡಿ ಏನು ಹೆಚ್ಚು ಕಮ್ಮಿ ಆದ್ರೆ ಬರಲ್ಲ. ಹಾಂ ಅದು ಕರೆ ಅಣ್ಣಪ್ಪ. ಈ ಹೆಣ್ಣು ಹೆತ್ತರ ಈ ಜಾಬ್ ಸಂಬಂಧ ಎಷ್ಟು ಹುಚ್ಚರಾಗ್ಯಾರ ಅಂದ್ರೆ, ಹುಡುಗ ಕೆಟ್ಟ ಕೆರ ಹಿಡಿದು ಹೋಗ್ಲಿ, ಅವಂಗ ತೂತಿಗೊಂದೊಂದು ಚಟ ಇದ್ದರೂ ಅವನ್ನ ಒಂದು ಸರ್ಕಾರಿ ನೌಕರಿ ಅವನ್ನೆಲ್ಲ ಒಳ ಹಾಕ್ಯಂಬಿಡ್ತೈತಿ. ಮನುಷ್ಯತ್ವಕ್ಕಿಂತ ರೊಕ್ಕಕ್ಕೆ ಬೆಲೆ ಇರೋ ಕಾಲ್ಗಡ್ದ ಬದುಕಾಗತ್ತೇವೆ ನಾವು, ಏನು ಮಾಡೋಕ್ಕಾಗಲ್ಲ. ಆದ್ರೆ ನಮ್ಮ ಮಾಸ್ತರ್ ಒಳ್ಳೆಯಪ್ಪ, ಅವ್ನಿಗೆ ಯಾವ ಚಟ ಅದು. ಪುಣ್ಯ ಮಾಡಿರ್ತಾಳ ಹುಡುಗಿ ನಮ್ಮ ಮಾಸ್ತರ್ನ ಕೈ ಹಿಡ್ಯಾಕ. ಅಲ್ಲಲ್ಲಿ ಅಣ್ಣಪ್ಪ, ಅವ್ರ ಮನ್ಯಾಗ ಹೆಣ್ಣು ಕೊಡ್ತಾರಂತೀವಿ ಅವನಿಗೆ. ಕೊಡ್ದ ಏನು ಮಾಡ್ತಾರೆ? ಹೌದಾ, ನಂಗೆ ಗೌರ್ಮೆಂಟ್ ನೌಕರಿ ಐತಿ, ಹೆಣ್ಣು ಕೊಡ್ತಾರ, ಕಣ್ಣು ಕೊಡ್ತಾರ, ಕಿಡ್ನಿನಾರ್ದ್ರು ಕೊಡ್ತಾರ. ಕೇಳಿಸ್ಕರಿ ಮಂಗನಕರ, ಕೇಳಿಸ್ಕರಿ. ಅದಕ್ಕೆ ಓದಿ ಗೀದಿ ಸರ್ಕಾರಿ ನೌಕರಿ ತಗೊಂಡದ್ ನಿಮ್ಗೆ. ಸರ್ಕಾರಿ ನೌಕರಿ ಇತ್ತಂದ್ರೆ ಎಂಥ ಕೊಡಂಗಿಗೆ ಆದ್ರೆ ಏನು ಕೊಡ್ತಾರೆ. ಈಗ ಒಪ್ಕೊಂಡಲ್ಲ ಕೊಡಂಗಿ ಅಂತಂದು. ನಗರಿ ಮಂಗ್ಯಾನ ಮಕ್ಕಳ ನಗರಿ. ಅದಕ್ಕೆ ಈ ಕೊಡಂಗಿಗ ಅಂತ ಐಶ್ವರ್ಯ ಸಿಕ್ಕಿದ್ದ. ಅಲ್ಲ, ಈ ವಿಚಾರದಾಗ ಗೊತ್ತಾತ್ ಬಿಡ, ಕ್ವಾಲಿಟಿ ಇರೋ ಬೆಲೆ ಹೆಂಗಿಲ್ಲ ಹೆಂಗದ ಗೊತ್ತೈತಂದು ನಮ್ಮ ಹುಡುಗಿ. ಹೆಂಗಿದಳಪ್ಪ